ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಸ್ನೇಹಿತರೆ, ನಮ್ಮ ಭಕ್ತಿ ಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ ವಿಘ್ನ ವಿನಾಯಕ ಶ್ರೀ ಗಣೇಶನಿಗೆ ಸಮರ್ಪಿತವಾದ ವಿಭುವನ ಸಂಕಷ್ಟ ಚತುರ್ಥಿ ವ್ರತ ಅತ್ಯಂತ ಪವಿತ್ರವಾದ ವ್ರತಗಳಲ್ಲಿ ಒಂದಾಗಿದೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗಿ ಸುಖ, ಸಮೃದ್ಧಿ, ಆರೋಗ್ಯ ಹಾಗೂ ಯಶಸ್ಸು ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲೂ ಹೇಳಲಾಗಿದೆ. ಹಾಗಾದರೆ ವಿಭುವನ ಸಂಕಷ್ಟ ಚತುರ್ಥಿಯ ಮಹತ್ವವೇನು? ಈ ದಿನ ವ್ರತವನ್ನು ಹೇಗೆ ಆಚರಿಸಬೇಕು? ಇದರಿಂದ ದೊರೆಯುವ ಫಲಗಳೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮತ್ತು ಗಣಪತಿಯ ಕೃಪೆಗೆ ಪಾತ್ರರಾಗಿ. ವಿಭುವನ ಸಂಕಷ್ಟ ಚತುರ್ಥಿಯು ಗಣಪತಿಯ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಸಾಮಾನ್ಯವಾಗಿ ಸಂಕಷ್ಟಿಯು ಪ್ರತಿ ತಿಂಗಳು ಬರುತ್ತದೆ. ಆದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಅಧಿಕ ಮಾಸ ಬಂದಾಗ ಬರುವ ಸಂಕಷ್ಟ ಚತುರ್ಥಿಯನ್ನು ವಿಭುವನ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಇದು ಸುಮಾರು 3.5ರಿಂದ 4 ವರ್ಷಗಳಿಗೊಮ್ಮೆ ಬರುವ ಅಪರೂಪದ ದಿನವಾಗಿದೆ. ಈ ವಿಶೇಷ ಹಬ್ಬದ ಕುರಿತು ಪ್ರಮುಖ ವಿವರಗಳು, ದಿನಾಂಕ ಮತ್ತು ಮುಹೂರ್ತವು ಹೀಗಿದೆ. ಈ ಬಾರಿ ವಿಭುವನ ಸಂಕಷ್ಟ ಚತುರ್ಥಿಯನ್ನು ಜೂನ್ 3ರಂದು ಆಚರಿಸುತ್ತಾರೆ. ಚತುರ್ಥಿಯ ತಿಥಿ ಆರಂಭವಾಗುವುದು ಜೂನ್ 3ರ ರಾತ್ರಿ 9:21ರಿಂದ, ಮುಕ್ತಾಯವಾಗುವುದು ಜೂನ್ 4ರ ರಾತ್ರಿ 11:30ಕ್ಕೆ. ಚಂದ್ರೋದಯದ ಸಮಯ ರಾತ್ರಿ 10:04ಕ್ಕೆ. ಗಣಪತಿಯ ವಿಭುವನ ಅಂದರೆ 3 ಲೋಕಗಳನ್ನು ಬೆಳಗುವ ರೂಪವನ್ನು ಪೂಜಿಸುವುದು ಈ ದಿನದ ವಿಶೇಷ. ಬೆಳಗ್ಗೆ ಸ್ನಾನ ಮಾಡಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸ ವ್ರತವನ್ನು ಕೈಗೊಳ್ಳಲಾಗುತ್ತದೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದ ತೆಂಗಿನಕಾಯಿ, ಲಾಡು ಮತ್ತು ಮೋದಕಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ರಾತ್ರಿ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಆರ್ಘ್ಯವನ್ನು ನೀಡಿ ನಂತರವೇ ಉಪವಾಸವನ್ನು ಮುರಿಯುತ್ತಾರೆ. ವಿಭುವನ ಸಂಕಷ್ಟ ವ್ರತ ಆಚರಣೆಯಿಂದ ಜೀವನದ ಅಡೆತಡೆಗಳು ನಿವಾರಣೆಯಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ವಿಭುವನ ಸಂಕಷ್ಟ ಚತುರ್ಥಿಯು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖ ಸಂಕಷ್ಟ ಚತುರ್ಥಿ ಆಚರಣೆಗಳಲ್ಲಿ ಒಂದು. ಈ ವಿಶೇಷ ಚತುರ್ಥಿಯು ಪ್ರತಿ 3 ವರ್ಷಗಳಿಗೊಮ್ಮೆ ಬರುತ್ತದೆ. ಇಂದು ಚಂದ್ರಮಾನ ಮಾಸವಾದ ಅಧಿಕ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವುದು. 3 ವರ್ಷಗಳಿಗೊಮ್ಮೆ ಬರುವ ಕಾರಣ ಈ ಸಂಕಷ್ಟಿ ಚತುರ್ಥಿಯ ವ್ರತ ಮತ್ತು ಪೂಜಾ ಫಲ ಕೂಡ ಹೆಚ್ಚು ಅಷ್ಟೇ ಇರುವುದು ಎಂದು ಹೇಳಲಾಗಿದೆ. ಈ ವರ್ಷ ವಿಭುವನ ಸಂಕಷ್ಟ ಚತುರ್ಥಿಯ ನಿಖರವಾದ ದಿನಾಂಕದ ಬಗ್ಗೆ ಭಕ್ತರಲ್ಲಿ ಕೆಲವು ಗೊಂದಲ ಮನೆ ಮಾಡಿದೆ. ಏಕೆಂದರೆ ಚತುರ್ಥಿ ತಿಥಿಯು ಜೂನ್ 3 ಮತ್ತು 4ರ ನಡುವೆ ಬರುತ್ತದೆ. ಪರಿಣಾಮವಾಗಿ ಅನೇಕ ಭಕ್ತರು ಉಪವಾಸ ವ್ರತವನ್ನು ಆಚರಿಸಲು, ಪೂಜಾ ವಿಧಿವಿಧಾನವನ್ನು ನೆರವೇರಿಸಲು ಸರಿಯಾದ ದಿನ ಯಾವುದನ್ನು ಅನಿಶ್ಚಿತವಾಗಿ ತಿಳಿದುಕೊಳ್ಳಲೇಬೇಕು. ಈ ದಿನದ ವಿಘ್ನ ನಿವಾರಕ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಗಣೇಶನಿಗೆ ಯಶಸ್ಸು ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ದೇವತೆಯಾದ ಗಣೇಶನಿಗೆ ಆರಾಧನೆಗೆ ಸಮರ್ಪಿತವಾಗಿದ್ದು, ಈ ದಿನ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ. ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತೆ ಕೋರಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನದಂದು ಗಣಪತಿಯನ್ನು ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಸಂತೋಷ ಮತ್ತು ಸಮೃದ್ಧಿಯ ಹಾದಿ ಸುಗಮವಾಗುತ್ತದೆ. ವಿಭುವನ ಸಂಕಷ್ಟಿ ಚತುರ್ಥಿಯನ್ನು ದೈವಿಕ ಆಶೀರ್ವಾದಗಳನ್ನು ಪಡೆಯಲು ಮತ್ತು ಎದುರಾಗಿರುವ ಸಮಸ್ಯೆಗಳನ್ನು ನಿವಾರಿಸಲು ಒಂದು ಪ್ರಬಲ ಸಂದರ್ಭವೆಂದು ಪರಿಗಣಿಸಲಾಗಿದೆ. ಇನ್ನು ಅಧಿಕ ಮಾಸದ ಸಮಯದಲ್ಲಿ, ಅಂದರೆ ಪ್ರತಿ 3 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಈ ಸಂಕಷ್ಟಿ ಪ್ರಾರ್ಥನೆ ಉಪವಾಸ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ವಿಶೇಷವಾಗಿ ಶುಭವೆಂದು ಹೇಳಲಾಗಿದೆ. ಈ ದಿನದಂದು ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗಿರುವ ಅಡೆತಡೆಗಳು ನಿವಾರಣೆಯಾಗುವುದು, ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಇದು ಸಹಾಯ ಮಾಡುತ್ತದೆ. ಈ ಶುಭ ದಿನದಂದು ಭಕ್ತರು ಬೇಗನೆ ಎದ್ದು ಸ್ನಾನ ಮಾಡಿ ಸಂಕಷ್ಟಿ ಉಪವಾಸವನ್ನು ಆಚರಿಸುವ ಸಂಕಲ್ಪವನ್ನ ಮಾಡುತ್ತಾರೆ. ಗಣೇಶನಿಗೆ ಗರಿಕೆ ಹುಲ್ಲು, ಮೋದಕ, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಸೇರಿದಂತೆ ವಿಶೇಷ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ಭಕ್ತರು ಗಣೇಶ ಮಂತ್ರಗಳನ್ನು ಪಠಿಸುತ್ತಾರೆ, ಪ್ರಾರ್ಥನೆಗಳನ್ನು ಮಾಡುತ್ತಾರೆ.
ಇನ್ನು ವಿಭುವನ ಚತುರ್ಥಿಯ ಮಹತ್ವದ ಬಗ್ಗೆ ತಿಳಿಯೋಣ. ನಮ್ಮ ಹಿಂದೂಗಳಲ್ಲಿ ಚತುರ್ಥಿಗೆ ಧಾರ್ಮಿಕವಾದ ಮಹತ್ವವಿದೆ. ಈ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸುತ್ತಾರೆ. ಇದು ವಿಭುವನ ಚತುರ್ಥಿ ಎಂದು ಕರೆಯಲ್ಪಡುವ ಹೆಚ್ಚುವರಿ ಅಧಿಕ ಮಾಸದ ಚತುರ್ಥಿ. ಇದು ಅಧಿಕ ಮಾಸ ಸಂಕಷ್ಟ ಚತುರ್ಥಿಯಾಗಿರುವುದರಿಂದ ಜನರು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ. ಇದರಿಂದ ಅವರು ಉಪವಾಸವನ್ನು ಆಚರಿಸುವ ಮತ್ತು ಈ ಪವಿತ್ರ ಕಾರ್ಯಗಳನ್ನು ಮಾಡುವ ಮೂಲಕ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಬಹುದು. ಈ ಉಪವಾಸವು ಭಕ್ತರ ಎಲ್ಲ ಇಚ್ಛೆಗಳನ್ನು ಪೂರೈಸುತ್ತದೆ ಮತ್ತು ಗಣೇಶನನ್ನು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ಗಣೇಶನು ಆಶೀರ್ವಾದವನ್ನು ನೀಡುತ್ತಾನೆ. ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣದ ಪ್ರಕಾರ ಒಂದು ವರ್ಷದಲ್ಲಿ ಒಟ್ಟು 13 ಸಂಕಷ್ಟ ಚತುರ್ಥಿ ಉಪವಾಸಗಳಿವೆ ಮತ್ತು ಅವು ಗಣೇಶನ ಪ್ರತಿಯೊಂದು ರೂಪಕ್ಕೂ ಸಂಬಂಧಿಸಿವೆ. ಶಿವಪುರಾಣದ ಪ್ರಕಾರ ಸಂಕಷ್ಟಿ ಚತುರ್ಥಿಯನ್ನು ಸಮರ್ಪಣಾ ಭಾವದಿಂದ ಆಚರಿಸುವ ಜನರಿಗೆ ಕಷ್ಟಗಳಿಂದ ಮುಕ್ತರಾಗುವುದರ ಜೊತೆಗೆ ಪ್ರಶಾಂತತೆ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆಯು ಪ್ರಗತಿಯನ್ನು ನೀಡಲಾಗುತ್ತದೆ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಗಣೇಶನು ಪರಮ ಪ್ರಜ್ಞೆಯ ಅಭಿವ್ಯಕ್ತಿ ಮತ್ತು ಶಿವ ಮತ್ತು ಪಾರ್ವತಿಯ ಪುತ್ರ. ಚತುರ್ಥಿಯಂದು ಅವನನ್ನು ಪೂಜಿಸುವುದರಿಂದ ಭಕ್ತನಿಗೆ ಜ್ಞಾನ ಮತ್ತು ಬುದ್ಧಿಶಕ್ತಿಯು ದೊರೆಯುತ್ತದೆ ಎಂದು ಹೇಳಲಾಗಿದೆ. ಬೆಳಗ್ಗೆ ಬೇಗನೆ ಎದ್ದು ಪೂಜಾ ವಿಧಿಗಳನ್ನು ಪ್ರಾರಂಭಿಸುವ ಮೊದಲು ಪವಿತ್ರ ಸ್ನಾನ ಮಾಡಿ ನಿಮ್ಮ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮತ್ತು ನಂತರ ಬಲಿಪೀಠವನ್ನು ಸ್ಥಾಪಿಸಬೇಕು. ಆ ಮರದ ಹಲಗೆಯ ಮೇಲೆ ಗಣೇಶನ ವಿಗ್ರಹವನ್ನು ಇರಿಸಿ ಮತ್ತು ಅದರ ಮುಂದೆ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಬೇಕು. ಅವರನ್ನು ಹಳದಿ ಹೂವುಗಳಿಂದ ಅಲಂಕರಿಸಿ ಮತ್ತು ಬೂಂದಿ ಲಡ್ಡನ್ನು ಅರ್ಪಿಸಬೇಕು. ಗಣೇಶನ ಆಶೀರ್ವಾದ ಪಡೆಯಲು ಭಕ್ತರು ಅವನಿಗೆ ದೂರ್ವಾ ಹುಲ್ಲನ್ನು ಅರ್ಪಿಸಬೇಕು, ಅಂದರೆ ದೂರ್ವೆಯನ್ನು ಅರ್ಪಿಸಬೇಕು. ವಿವಿಧ ಗಣೇಶ ಮಂತ್ರಗಳನ್ನು ಪಠಿಸುವ ಮೂಲಕ ವಿಗ್ರಹವನ್ನು ಆಹ್ವಾನಿಸಿ ಬಿಂದಾಯಕ ಕತೆ ಮತ್ತು ಸಂಕಷ್ಟಿ ಕಥೆಯನ್ನು ಪಠಿಸಬೇಕು. ಗಣೇಶ ಆರತಿಯನ್ನು ಪಠಿಸುವ ಮೂಲಕ ಪೂಜಾ ವಿಧಿಗಳನ್ನು ಪೂರ್ಣಗೊಳಿಸಿ. ಮಂತ್ರವು ಹೀಗಿದೆ: ಓಂ ಗಣ ಗಣಪತಯೇ ನಮಃ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಚಾರು ಭಕ್ಷಿಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸ್ನೇಹಿತರೆ, ಇದೇ ವಿಭುವನ ಸಂಕಷ್ಟ ಚತುರ್ಥಿ ವ್ರತದ ಮಹತ್ವ ಮತ್ತು ಆಚರಣೆಯ ವಿಧಾನ. ಶ್ರೀ ಗಣೇಶನನ್ನು ಭಕ್ತಿಯಿಂದ ಆರಾಧಿಸಿ ಈ ವ್ರತವನ್ನು ಆಚರಿಸಿದರೆ ಜೀವನದ ಸಂಕಷ್ಟಗಳು ನಿವಾರಣೆಯಾಗಿ ಶುಭ ಫಲಗಳು ಲಭಿಸುತ್ತವೆ ಎಂಬುದು ಭಕ್ತರ ನಂಬಿಕೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಶ್ರೀ ಗಣೇಶನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ಗಂ ಗಣಪತಯೇ ನಮಃ. ಧನ್ಯವಾದಗಳು.